ಜೊತೆಗೆ ಚೈನಾ ಅವರೊಂದಿಗೆ ಗುರುತಿಸಿಕೊಂಡಿದ್ದು ತಾವು ಅದು ಹಿಂದಿದ್ದೀವಿ ಅಂತ ಹೇಳುವಂಥದ್ದು, ಇನ್ನೊಂದು ರಾಷ್ಟ್ರದ ಸಾರ್ವಭೌಮತ್ವದಲ್ಲಿ ಅಲ್ಲಿ ನಾಯಕನ ಬಗ್ಗೆ ಒಂದು ವರ್ತಿಸುವಂಥ ರೀತಿ ಬಗ್ಗೆ ಖಂಡಿಸ್ತಾ ಇರೋದನ್ನು ಗಮನಿಸಿದಾಗ ಸಹಜವಾಗಿ ಅಮೆರಿಕೆ ಮತ್ತು ಇಸ್ರೇಲ್ಗೆ ಶಾಕ್ ಆದಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಈಗ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಈ ಒಂದು ನೆಲೆಗಟ್ಟಿನಲ್ಲೇ ಇವತ್ತು ಈಗೇನು ನಡೆದಂಥ ಒಂದು ಏನು ತಿಕ್ಕಾಟದ ಯುದ್ಧದ ಈ ಯುದ್ಧದಿಂದಾಗಿ ಇಡೀ ವಿಶ್ವ ತಲ್ಲನ್ಕೊಳ್ಳೋದಷ್ಟೇ ಅಲ್ಲ, ಭವಿಷ್ಯ ಏನು ಅನ್ನುವಂಥ ಪ್ರಶ್ನಾವಳಿಗಳು ಇವತ್ತು ಮೂಡ್ತಾ ಇದ್ದಾವೆ. ಈ ನೆಲೆಗಟ್ಟಿನಲ್ಲೇ ಈ ಯುದ್ಧ ಇವತ್ತು 11 ದಿನ ಅದ. ಈ 11ನೇ ದಿನದ ಯುದ್ಧ ಎಷ್ಟರ ಮಟ್ಟಿಗೆ ಜನರಿಗೆ ತೊಂದರೆ ಆದೀತು ಅನ್ನುವಂಥ ಪ್ರಶ್ನೆಯನ್ನು ಸಹಿತ ಇವತ್ತು ಕೇಳ್ತಾ ಇದ್ದಾರೆ. ತೊಂದರೆ ಆಗಿದೆ ಈಗಾಗಲೇ, ಎಣ್ಣೆ ಬೆಲೆಗಳು ಏರ್ತಾ ಇದ್ದಾವೆ. ಇವತ್ತು ಹೆಚ್ಚು ಕಡಿಮೆ ಒಂದು ಬ್ಯಾರಲ್ಲ ಅಂದರೆ ಕಚ್ಚಾ ತೈಲದ ಬ್ಯಾರಲ್ಲ $120 ಸಮೀಪ ಬರ್ತಾ ಇದೆ ಅನ್ನುವಂಥ ಮಾತು. ಹೀಗಾಗಿ ಇಡೀ ಬೆಲೆ ಏರಿಕೆ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದ ಎಲ್ಲ ದೇಶಗಳಿಗೂ. ಹೀಗಾಗಿ ಈ ಒಂದು ಯುದ್ಧ ನಿಲ್ಲಿಸಬೇಕು ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಈ ನಡುವೆ ಟ್ರಂಪ್ ಅವರು ಮಾತುಕತೆಗೆ ಇಳಿತಾ ಇದ್ದಾರಾ ಅನ್ನುವಂಥ ಮೆಸೇಜ್ ಬರ್ತಾ ಇದ್ದಾವೆ. ಯಾಕಂದ್ರೆ ಅವರ ಮೆಸೆಂಜರ್ ಈಗಾಗಲೇ ಇರಾನದ ಒಂದು ಅಭಿಪ್ರಾಯ ಪಡೆಯುವಲ್ಲಿ ಆ ದಿಶೆಯಲ್ಲಿ ಮುಂದುವರಿತಾ ಇದ್ದಾರೆ ಅನ್ನೋದು ಸಹಿತ ಕಂಡು ಬರೋದ್ರಿಂದ ಯುದ್ಧ ನಿಲ್ಲಬಹುದಾ ಅನ್ನುವಂಥದ್ದು. ಜೊತೆಗೆ ಇರಾನ್